ಆಲ್ ದ ನೋಡಿ ಕೋಟೆ 2500 ಎಕರೆ ಬರುತ್ತೆ ಸರ್ ಇದು. ಇದು 32 ಕಿಲೋಮೀಟರ್ ಸರೌಂಡಿಂಗ್ ವ್ಯಾಪ್ತಿಯಲ್ಲಿ ಇದೆ. ಕೋಟೆಗೆ ಬುನಾದಿ ಹಾಕಿದ್ದು 1568-69 ಇಸ್ವಿ. ಅಲ್ಲಿ 2 ಕ್ವೆಶ್ಚನ್ ಮಾರ್ಕ್ ಎಲ್ಲಿದೆಯೋ ಇಲ್ಲಿ ನಿಯರ್ ಬೈ ವಾಟರ್, ಸ್ವಲ್ಪ ದೂರದಲ್ಲಿ ಅಂತರದಲ್ಲಿ ನೀರಿದೆ. ಭೇಟಿ ಆಗ್ತಾರೆ. ಯಾರ್ಯಾರು ಭೇಟಿ ಆಗುದು ತಿಪ್ಪನಘಟ್ಟಮ್ಮ, ಬರಿಗೆರಮ್ಮ, ಇದಕ್ಕೆ ಭೇಟಿ ಹಬ್ಬ ಅಂತಲೂ ಹೆಸರು ಪಡೆದಿದೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಿತ್ರದುರ್ಗದ ಕಲ್ಲಿನ ಕೋಟೆ, ಸಿಡಿಲಿಗು ಬೆಚ್ಚದ ಉಕ್ಕಿನ ಕೋಟೆ. ಸೊ ಇವತ್ತಿನ ವ್ಲಾಗ್ ತುಂಬಾನೇ ಹೆಮ್ಮೆ ಅಂತ ಅನ್ಸುತ್ತೆ ನನ್ಗೆ. ನಮ್ಮ ಚಿತ್ರದುರ್ಗದ ಐತಿಹಾಸಿಕ ಕೋಟೆ, ಚಿತ್ರದುರ್ಗದ ಕೋಟೆನ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ. ವೀರ ಮದಕರಿ ನಾಯಕ, ವೀರ ಒನಕೆ ಓಬವ್ವರು ಎಲ್ಲ ಆಳಿರುವಂತ ತುಂಬಾ ಐತಿಹಾಸಿಕ ಕೋಟೆ ಇದು. ಇದ್ರ ಬಗ್ಗೆ ಸಂಪೂರ್ಣ ವಿವರವನ್ನ ನಾನು ನಿಮಗೆ ನನ್ನ ಸ್ನೇಹಿತರಾದ ಪ್ರಕಾಶ್ ಅವರಿಂದನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತು ನಾವು ಚಿತ್ರದುರ್ಗದಲ್ಲಿ ಇದೀವಿ. ಆ ಚಿತ್ರದುರ್ಗದ ಕೋಟೆಯಲ್ಲಿ ಇದೀವಿ. ನಮ್ಮ ಸ್ನೇಹಿತರಾಗಿರುವಂತ ಪ್ರಕಾಶ್ ಅವರಿದ್ದಾರೆ. ಚಿತ್ರದುರ್ಗದಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆ ಆದ್ರೂನು ಅದ್ರ ಕೋಟೆ ಬಗ್ಗೆ ನನ್ನಲ್ಲಿ ಅಷ್ಟೊಂದು ಮಾಹಿತಿ ಇಲ್ಲ. ಸೊ ಇದ್ರ ಕಂಪ್ಲೀಟ್ ವಿವರಣೆನ ನಮ್ಮ ಪ್ರಕಾಶ್ ಅವರು ಕೊಡ್ತಾ ಹೋಗ್ತಾರೆ. ಸರ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಚಿತ್ರದುರ್ಗದ ಹಿನ್ನೆಲೆ ಹಿಸ್ಟ್ರಿ ಬಗ್ಗೆ ಹೇಳೋದಾದ್ರೆ ಸರ್, ಸಿಗದ ಕೋಟೆ ಟೋಟಲ್ 7 ಸುತ್ತಿನ ಕೋಟೆ ಬರುತ್ತೆ ಸರ್. 7 ಸುತ್ತಿನ ಕೋಟೆ, 7 ಬಾಗಿಲು ಒಳಗಡೆ ಇಲ್ಲ, 2 ಸುತ್ತು ಹೊರಗಡೆ ಇದೆ, 5 ಸುತ್ತು ಒಳಗಡೆ ಇದೆ ಸರ್. ಅದು ಒಟ್ಟು 5 + 2 7 ಸುತ್ತಿನ ಕೋಟೆ. 7 ಸುತ್ತಿನ ಕೋಟೆ ಅನ್ನೋದಕ್ಕಿಂತ 7 ಸಾಲಿನ ಕೋಟೆ ಅಂದ್ರೆ ಒಳ್ಳೇದಿದೆ. ಒಂದು ಓನ್ಲಿ ಫಾರ್ 7 ಲೈನ್ ಫೋರ್ಟ್ ಇದು. ಫಸ್ಟ್ ಅವರು, ಸೆಕೆಂಡ್ ಸಿಟಿ ಇನ್ಕ್ಲೂಡ್ ಅಲ್ಲಿ ಇದೆ ಸರ್. ಸಿಟಿ ಇನ್ಕ್ಲೂಡ್ ಅಲ್ಲಿ ಇದೆ. ಫಸ್ಟ್ ಅವರು ರಂಗಯ್ಯನ ಗೇಟ್ ಅಂತ ಕರೀತಾರೆ. ಅದೇ ರಂಗಯ್ಯನ ಬಾಗಿಲು ಫಸ್ಟ್ ಗೇಟ್ ಸರ್ ನೇಮ್ ಅದು. ಸೆಕೆಂಡ್ ಗೇಟ್ ನೇಮ್ ಇದು ಬರುತ್ತೆ ಆನೆ ಗೇಟ್, ಆನೆ ಬಾಗಿಲು ಅಂತ ಬರುತ್ತೆ. ಆನೆ ಬಾಗಿಲು ಇಲ್ಲಿ ಇವೆರಡು ಸೇರಿ 1 ಕಿಲೋಮೀಟರ್ ದೂರದಲ್ಲಿ ಅಂತರದಲ್ಲಿ ಇದಾವೆ. ಇದು 3ನೇ ಬಾಗಿಲು ಸರ್. ಇದು ಕಾಳ್ತಿರೋದು ಅದು ನೋಡಿ, ಅಲ್ಲಿ ಕಾಣ್ತಿರತಕ್ಕಂಥದ್ದು. ಪಕ್ಕದಲ್ಲಿ ಒಂದು ಸ್ಮಾಲ್ ದಾರಿ ಇದೆ, ನೈಟ್ ಅಂಡ್ ಡೇ ಫನ್ ಇರುತ್ತೆ. ಸೈನಿಕ ಪಾಳಗರು ವಿಶೇಷವಾಗಿ ಏನಾದ್ರು ಪ್ರೋಗ್ರಾಮ್ ಡೇಸ್ ಪ್ರೊಸೆಷನ್ ಮೆರವಣಿಗೆ ಏನಾದ್ರು ಬರ್ಬೇಕಂದ್ರೆ ಬಿಗ್ ಡೋರ್ ಓಪನ್ ಮಾಡ್ತಾರೆ. ಯಾಕಂದ್ರೆ ಚಿಕ್ಕ ಬಾಗ್ಲಲ್ಲಿ ಏನು ಹೋಗ್ಲಿಕ್ಕೆ ಆಗಲ್ಲ, ಆನೆಗಳು ಕುದುರೆಗಳು ಹೋಗ್ಲಿಕ್ಕೆ ಆಗಲ್ಲ. ಏನಾದ್ರು ಆನೆಗಳು ಕುದುರೆಗಳು ಬರ್ತಾವಂದ್ರೆ ದೊಡ್ಡ ಬಾಗ್ಲೇ ಓಪನ್ ಮಾಡಿ ಬಿಡ್ಬೇಕಾಗಿಡು ಸರ್. ದೊಡ್ಡ ಬಾಗ್ಲು ಅಂದ್ರೆ ಇದೆ ಸರ್, ಇದೇ ದೊಡ್ಡ ಬಾಗ್ಲು. 2 ಗೇಟ್ ಈ ಕೋಟೆಯಲ್ಲಿ. 3 ಮತ್ತು 6ನೇ ಗೇಟ್ ಮೇನ್ ಗೇಟ್, ಮೇನ್ ಹೆಬ್ಬಾಗಿಲು ಸರ್. 3 ಮತ್ತು 6ನೇ ಬಾಗಿಲು ಇವು ಹೆಬ್ಬಾಗಿಲಾಗಿ ಕಟ್ಟಿದ್ದಾರೆ. ಹಾಗೆ ಇಲ್ಲಿ ಎಣ್ಣೆ ಕೊಳ ಅಂತಿದೆ ಸರ್. ಇಲ್ಲಿ ಒಂದು 10 ಅಡಿ ಬರುತ್ತೆ, ಈ ಕಡೆ 4 ಅಡಿ ಬರುತ್ತೆ ಚಿಕ್ಕ ತೊಟ್ಟಿ. ಹರಳೆಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ಸ್ಟಾರ್ಟ್ ಆಗ್ತಿದ್ರು. ಸುತ್ತಮುತ್ತ ಹಳ್ಳಿಯವರು ಕೊಡ್ತಿದ್ರು ಸರ್. ಅವರು ಕೊಟ್ಟಂತ ಎಣ್ಣೆನ ಸ್ಟೋರ್ ಮಾಡ್ಕೊಂಡು ಮೇಲೆ ತಗೊಂಡು ಹೋಗ್ತಿದ್ರು ಅವರು. ದೊಡ್ಡ ತೊಟ್ಟಿ ಸ್ಟಾಕು, ಚಿಕ್ಕ ತೊಟ್ಟಿ ದಿನ ಬೆಳಗ್ಗೆ ಇಟ್ಕೊಂಡಿದ್ರು. ಅದು 10 ಫೀಟ್ ಬರುತ್ತೆ. ಇದು 4 ಫೀಟ್ ಡೆಪ್ತ್ ಇದೆ ಇದು 4 ಫೀಟ್ ಬರುತ್ತೆ. ಈಗ ಆಲ್ರೆಡಿ ಈಗ ಮಳೆ ನಿಂತಿದೆ, 2 ಅಡಿ ಕಾಲಿದೆ. ಇದಕ್ಕೆ ಕ್ಯಾಪ್ ಇತ್ತು, ಎಲ್ಲ ಗೆದ್ದೆಡ್ ಹೋಗಿದೆ, ವುಡನ್ ಕ್ಯಾಪ್ ಅಂತ ಹೇಳಿ. ಇದು ಸುಮಾರು ಕೋಟೆ 500 ವರ್ಷ ಹಳೇದು ಸರ್. ಇದು 500 years old ಫೋರ್ಟ್ ಇದು. ಈ 2 ಟ್ಯಾಂಕ್ ಕಾಯ್ಲಿಕ್ಕೆ ಇದು ಆಯಿಲ್ ವಾಚ್ಮನ್ ರೂಮ್ ಸರ್. ಶೆಡ್ ಇದು ಶೆಡ್ ಇದು ಆಯಿಲ್ ವಾಚ್ಮನ್ ರೂಮ್ ಕಾಯ್ಲಿಕ್ಕೆ ಸರ್. ವಾಚ್ಮನ್ ರೂಮ್ ಅದು. ಒಬ್ಬ ಸಿಂಗಲ್ ಆಗಿ ಒಬ್ಬ ವಾಚ್ಮನ್ ವಾಚ್ ಮಾಡ್ತಿದ್ದೆ ಮೇಡಮ್. ಇದು ಎಣ್ಣೆ ಕಾವಲುಗಾರ ಮನೆ ಅಂತಲೂ ಕರೀತಾರೆ ಸರ್. ಇನ್ನೊಂದು ವಿಷಯ, ನಮ್ಮ ಕರ್ನಾಟಕದಲ್ಲಿ ನಮ್ಮ ಚಿತ್ರದುರ್ಗ ಕೋಟೆನೆ ಇಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿರೋದು ಅಂತ. ಹೌದು ಸರ್, ಹೌದು. ಕರ್ನಾಟಕದಲ್ಲಿ ನಂಬರ್ 1 ಪ್ಲೇಸ್ ಸರ್ ಇದು. ದಕ್ಷಿಣ ಭಾರತದಲ್ಲಿ 2ನೇ ಸ್ಥಾನವಾಗಿ ಇದನ್ನ ಇಟ್ಕೊಂಡಿದ್ದಾರೆ. ಓಕೆ, ನೋಡಿ ಎಷ್ಟು ಹಿನ್ನೆಲೆ ಇದೆ. ನಾವು ಇಂಥ ಊರಲ್ಲಿ ಹುಟ್ಟಿದೀವಿ ಅಂತ ಹೇಳಿ ನಮಗೆ ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಿಜವಾಗ್ಲೂ ಕೋಟೆ ನೋಡೋದಕ್ಕೇನೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಎಷ್ಟೆಲ್ಲ ದೊಡ್ಡದಾಗಿ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಹೌದು ಸರ್. ಆದ್ರೆ ಈ ಕೋಟೆ ಹತ್ತೋದಕ್ಕೆ ನಮಗೆ ಕಾಲಲ್ಲಿ ಶಕ್ತಿ ಇರ್ಬೇಕು ಅಷ್ಟೇನೆ, ಬಟ್ ನೋಡೋದಕ್ ಮಾತ್ರ ತುಂಬಾ ಟೈಮ್ ಬೇಕು. ಬನ್ನಿ, ನಮ್ಮ ಪ್ರಕಾಶ್ ಅವರು ಇನ್ನ ಇನ್ಫಾರ್ಮೇಶನ್ ಕೊಡ್ತಾರೆ ಇದ್ರ ಬಗ್ಗೆ, ಬನ್ನಿ ಕೇಳೋಣ. ಇಲ್ಲಿ ನೋಡಿ,
ಈ ಭಾಗದಲ್ಲಿ ಒಂದು ಕಲ್ಲು ಡ್ಯಾಮೇಜ್ ಆಗಿತ್ತು ನೋಡಿ ಸರ್, ಮಧ್ಯ ಭಾಗದಲ್ಲಿ ಹೈದರಾಲಿ ಹೊಡೆದಂತ ಪೆರಂಗಿ ಗುಂಡಿ. ಪೆರಂಗಿ ಅಂದ್ರೆ ಮೇಡಮ್ ತೋಪು ಅಂತ ಕರಿತೇವೆ ಕೆನಾನ್. ಆ ಟೈಮಲ್ಲಿ ಇಲ್ಲಿ ಮದಕನಾಯಕ ಸೈನಿಕರು ಓಡಲು ತೀಸಿದಾಗ ಆಯ ತಪ್ಪಿ ಸ್ಟಂಪ್ ಆಗಿ ಅಲ್ಲಿಂದ ಹೊಡೆದಿದ್ದಾರೆ. ಈ ಸರ್ ಇಲ್ಲ ಇದಿದೆ ಸರ್, ಈ ದಡದಲ್ಲಿ ವೈಟ್ ಕಲರ್ ಇದೆಯಲ್ಲ, ಅಲ್ಲಿಂದ ಹೊಡೆದಾಗ ಬಿದ್ದಂತ ಗುಂಡಿ ಸರ್. ಇದು ಗುಂಡಿ ಇಟ್ಟಿದ್ದು ಕೆನಾನ್ ಶಾಟ್ ಮೇಡಮ್. ಅದು 1765 ಫಸ್ಟ್ ಅಟ್ಯಾಕ್. ಸೆಕೆಂಡ್ ಅಟ್ಯಾಕ್ 1777, ಥರ್ಡ್ ಅಟ್ಯಾಕ್ 1779. ಟೋಟಲ್ 3 ಟೈಮ್ ಅವರಲ್ಲಿ ಫಸ್ಟ್ ಸೆಕೆಂಡ್ ಮದಕನಾಯಕ ವಿನ್ ಆಗ್ತಾರೆ, ಲಾಸ್ಟ್ ಅಲ್ಲಿ ಡಿಫೀಟ್ ಆಗ್ತಾರೆ. ಹೈದರಾಲಿ 1770 ಅಪ್ ಟು 1780, 1781, 1782 ಹೈದರಾಬಾದ್ ರೂಲ್ ಮಾಡ್ತಾರೆ. 1782 ಹೈದರಾಬಾದ್ ಡೆಡ್ ಬೈ ಡಿಸೀಸ್, ಡೆತ್ ಆಗ್ತಾರೆ. ಆಮೇಲೆ ಅಪ್ ದಟ್ ಇವರು ವಹಿಸ್ಕೊಂತಾರೆ ಟಿಪ್ಪು. ಅಪ್ ದಟ್ ಇವ್ರು ಬರ್ತಾರೆ ಸರ್, ಯಾರು ಬ್ರಿಟಿಷ್. ಅಪ್ ದಟ್ ಸೆಂಟ್ರಲ್ ಗೌರ್ಮೆಂಟ್ ಎಂಡ್ ಓವರ್ ಆಗಿದೆ, ಮೇಂಟೆನೆನ್ಸ್ ಬೈ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತ ಚಿತ್ರಕೋಟೆ ಸರ್. ಬೈ ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. ಓಕೆ, ನೋಡಿ ಅಲ್ಲಿ ಬಿದ್ದಂತ ಕಲ್ಲು ನೋಡಿ, ನಿಜವಾಗ್ಲೂ ಅದಿನ ಮಾರ್ಕ್ ಇನ್ನು ಹಂಗೇನೆ ಇದೆ. ಅದೇ ತರ ಇದೆ ಮಾರ್ಕ್. ಅದು ಮಿಡ್ಲ್ ಸ್ಟೋನ್ ಡ್ಯಾಮೇಜ್ ಆಗಿದೆ. ಅದು ಡಿಸ್ಟೆನ್ಸ್ ನೋಡಬಹುದು, ನಿಜವಾಗ್ಲೂ ಏನಿಲ್ಲ ಅಂದ್ರೆ ಒಂದು 200 ಮೀಟರ್ ಇದೆಯಲ್ಲ ಸರ್ ಅದು? ಹೌದು ಸರ್, ಇದೆ. ಓಕೆ, ದೂರದಲ್ಲಿದೆ. ಬನ್ನಿ ಇನ್ನು ಇದೆ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ ಕಾಣ್ತಕ್ಕಂಥ ಡೋರು 4th ಗೇಟ್ ಸರ್, 4ನೇ ಗೇಟ್ ಇದು. ಈ ಬಾಗಿಲ ಹೆಸರು ವೀರಭದ್ರೇಶ್ವರ ಗೇಟ್ ಅಂತ ಕರಿತೇವೆ. ಅಲ್ಲಿ ವೀರಭದ್ರ ಟೆಂಪಲ್ ಇದೆ ನೋಡಿ ಸರ್, ಅಲ್ಲಿದೆ. ಒಳಗಡೆ ಮೂರ್ತಿ ಇಲ್ಲ, ಖಾಲಿ ದೇವಸ್ಥಾನ. ವೀರಭದ್ರ ಟೆಂಪಲ್, ವೀರಭದ್ರ ಗೇಟ್, ಇದು 4ನೇ ಗೇಟ್. ನೋಡಿ ಇನ್ನೊಂದು ಒಂದು ಡೋರಿಗೆ ಇನ್ನೊಂದು ಡೋರ್ ಕಾಣೋದಿಲ್ಲ. 3ನೇ ಬಾಕ್ಲು ಈಗ ಪಾಸ್ ಆಗಿ 4ನೇ ಬಾಕ್ಲ ಹತ್ರ ನಿಂತಿದ್ದೇವೆ. ಈಗ 4ನೇ ಬಾಕ್ಲು ಹತ್ರ ಬಂದಿದ್ದೇವೆ, 5ನೇ ಬಾಕ್ಲು ಕಾಣ್ತಿಲ್ಲ. ಅಲ್ಲಿಗೆ ಹೋದ್ರೆ 6ನೇ ಬಾಕ್ಲು ಕಾಣೋದಿಲ್ಲ, ಅಲ್ಲಿಗೆ ಹೋದ್ರೆ 7ನೇ ಬಾಕ್ಲು ಕಾಣೋದಿಲ್ಲ. ಈ ಜಿಗ್ಜಾಗ್ ಅಲ್ಲಿ ಕಟ್ಟಿದಾನೆ ಕೋಟೆಗೆ ದಾರಿಯನ್ನು. ನೋಡಿ ಕೋಟೆ 2500 ಎಕರೆ ಬರೋ ಸರ್ ಇದು. ಇದು 32 ಕಿಲೋಮೀಟರ್ ಸರೌಂಡಿಂಗ್ ವ್ಯಾಪ್ತಿಯಲ್ಲಿ ಇದೆ. ಇಲ್ಲಿ ಮೊದಲು ವಾಸ ಮಾಡಿದವರು ಯಾರು? ಮಂಗನಿಂದ ಮಾನವರು ಇದ್ರು ಅಂತ ಮಾಹಿತಿ ಸರ್ ಇಲ್ಲಿ. ನೆಕ್ಸ್ಟ್ ಸ್ಟೋನೇಜ್ ಪೀಪಲ್, ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ಹೊಯ್ಸಳರು, ಪಲ್ಲವರು, ಚೋಳರು ಬರ್ತಾರೆ. ಚೋಳರು ಸ್ಕೆಚ್ ಹಾಕಿದ್ನ ವಿಜಯನಗರ ಅಂಡರ್ ತಕೊಂತಾರೆ. ವಿಜಯರಾಮ ಮೆನಿಗಿನ್ ಶ್ರೀಕೃಷ್ಣ ದೇವರಾಯರು. ಶ್ರೀಕೃಷ್ಣರ ಆಸ್ಥಾನ ಒಂದು ಕಾಲದಲ್ಲಿ ತುಂಗಾಭದ್ರಾ ನದಿಯಿಂದ ಕನ್ಯಾಕುಮಾರಿಗೆ ಹೋದವರಿಗೆ ಬೀರುತ್ತಂತ ಮಾಹಿತಿ. ಅಲ್ಲಿ ಕಾಮಗಿತ್ತಿಮ್ಮಣ್ಣ ಒಬ್ಬ ಲೇಬರ್ ಕೆಲಸ ಮಾಡ್ತಿರ್ತಾರೆ. ಚಿತ್ರದುರ್ಗಕ್ಕೆ ಮೊದಲ ಹೆಸರು ಇಡಂಬವನ. ಫಾರ್ ಎಕ್ಸಾಂಪಲ್ ತುಮಕೂರಿಗೆ ತುಂಬೆಕೆರೆ ದಡದಲ್ಲಿ ತುಂಬೆ ಹೂವು ಬೆಳೆತಿದ್ರು. ತುಂಬೆ ಹೂವು, ತುಂಬೆಕೆರೆ, ತುಮಕೂರು, ಹೀಗೆ ಉದಾಹರಣೆ. ಇಡಂಬವನದಲ್ಲಿ ಸಾವಿರಾರು ಎಕರಷ್ಟು ಬೆಟ್ಟ ಗುಡ್ಡ ಇದೆ. ವಿಜಯನಗರ ಆಸ್ತಿ ಮುಂಚೆ ಇದು. ಅಂದ್ರೆ ಇದು ವಿಜಯನಗರಕ್ಕೆ ಆಳ್ವಿಕೆಯಲ್ಲಿ ಇದ್ದಿದ್ದ ವಿಜಯನಗರದ ಮೂಲ ಪ್ರಾಪರ್ಟಿ ಸರ್. ಹಾಗಾಗ್ಬಿಟ್ಟು ಕಾವಲಿಗಂತ ಇರ್ತಾರೆ. ಸುಮಾರು ಕಾಲ ಕಾವಲಿಗಿದ್ರು. ಈ ಕಡೆ ತಿರುಗಿ ನೋಡಿರೋದಿಲ್ಲ. ಅಷ್ಟೊತ್ತಿಗೆ ತಾಳಿಕೋಟೆ ಕದನ ಆಗುತ್ತೆ ರಕ್ಕಸತಂಗಡಿಯಲ್ಲಿ. ಅಲ್ಲಿ ವೈರಿಗಳು ಬಂದ್ಬಿಟ್ಟು ವಿಜಯನಗರ ಸಾಮ್ರಾಜ್ಯನ ಧ್ವಂಸ ಮಾಡಿ ಹೋಗಿರ್ತಾರೆ. ಅಲ್ಲಿರ್ತಕ್ಕಂತ ಅವ್ರ ನಿಧಿಯನ್ನು, ಅಲ್ಲಿರ್ತಕ್ಕಂತ ಸಾಮ್ರಾಜ್ಯವನ್ನು ಅವ್ರ ಕೈಲಿ ಕಾಪಾಡ್ಕೊಳಕ್ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ಅಲ್ಲಿ ಅವ್ರು ಬರಕ್ ಆಗದಿಲ್ಲ. ಇಲ್ಲಿ ಈ ಚಿತ್ರಕೋಟೆಗೆ ಬರಕ್ ಆಗದಿಲ್ಲ. ಈ ಚಿತ್ರಕೋಟೆ ಅಂದ್ರೆ ಗುಡ್ಡ ಇದು, ಈ ಗುಡ್ಡಕ್ಕೆ ಬರಕ್ ಆಗಲ್ಲ ಅವರು. ಹಾಗಾಗ್ಬಿಟ್ಟು ಕಾಮಗಿತ್ತಿಮ್ಮಣ್ಣರು ಒಬ್ಬ ಲೇಬರ್ ಕೆಲಸ ಮಾಡ್ತಿರ್ತಾರಲ್ಲ, ಮತ್ತೆ ಭೇಟಿ ಆಗ್ತಾರೆ ವಿಜಯ ಅರಸರಿಗೆ. ಅವ್ರು ಹೇಳ್ತಾರೆ, ನೋಡಪ್ಪ ನಾವು ತುಂಬಾ ಬಿಜಿ ಆಗ್ಬಿಡುದು ನಮ್ಮ ಸಾಮ್ರಾಜ್ಯದಲ್ಲಿ, ಬರಕ್ ಆಗಲ್ಲ ಅಂತೇಳಿ ಕಪ್ಪ ಕಾರಣಕ್ಕೆ ವಿಜಯನಗರ ಅರಸರ ಹತ್ರ ಇಸ್ಕೊಂಡ್ ಬರ್ತಾರೆ ಕಾಮಗಿತ್ತಿಮ್ಮಣ್ಣರು. ಕೋಟೆಗೆ ಬುನಾದಿ ಹಾಕಿದ್ದು 1568-69 ಇಸ್ವಿಯಲ್ಲಿ ಬುನಾದಿ ಹಾಕ್ತಾರೆ. 1568-69 ಇಸ್ವಿಯಲ್ಲಿ 1568-69 ಅಲ್ಲಿ ಬುನಾದಿ ಹಾಕ್ತಾರೆ. ಕೋಟೆ ಕಟ್ಬಿಟ್ಟು ಆಳಿಕೆ ಮಾಡಿ ಅವರು ಸರ್ ಹಸು ನೀಗ್ತಾರೆ. ನಂತರ ಬಂದಂತವ್ರು ಮಧುಕರ ನಾಯಕರು. ರಾಜವೀರ ದೊಡ್ಡ ಮಧುಕರ ನಾಯಕ, ರಾಜವೀರ ಚಿಕ್ಕ ಮಧುಕರ ನಾಯಕ, ರಾಜವೀರ ಗಡ್ಡ ಬಿಟ್ಟಿರ್ತಾರೆ, ಗಡ್ಡದ ಪಾಳ್ಯಗಾರು, ರಾಜವೀರ ಬಿಚ್ಚುಗತ್ತಿ ಬ್ರಹ್ಮಣ ನಾಯಕರು. ಬಿಚ್ಚುಗತ್ತಿ ಬ್ರಹ್ಮಣ ನಾಯಕರು ಅಂದ್ರೆ ಕತ್ತಿ ಯಾವಾಗಲೂ ಓಪನ್, ರೆಡಿ ಟು ಫೈಟ್. ಅವ್ರದ್ದು ಯಾವಾಗ್ಲೂ ಯುದ್ಧಕ್ಕೆ ರೆಡಿಯಾಗಿ ಕತ್ತಿ ಹಿಡ್ಕೊಂಡಿರ್ತಾರೆ. ಅವರ ಕಾಲದಲ್ಲಿ ಚಿರುಗದಲ್ಲಿ ಏನು BN ಅಕ್ಷರದ ಭೀಮ್ ಸಮುದ್ರ, ಭರಮಸಾಗರ, ಆಮೇಲೆ ಬಿಚ್ಚುಗತ್ತಿ ಬ್ರಹ್ಮಣ ನಾಯಕನ ದುರ್ಗ ಅಂದ್ರೆ ಬಿಚ್ಚುಗತ್ತಿ ಬ್ರಹ್ಮಣ ನಾಯಕನ ದುರ್ಗ, ಬಿಲ್ಚೋಡು, ಅವೆಲ್ಲ ಇವನ ಕಾಲದಲ್ಲಿ ಆರಂಭಗೊಂಡು. ಅಲ್ಲಿ ಚಿತ್ರದ ಇಲ್ಲಿ ಮಧುಕರ ನಾಯಕ ಸರ್ಕಲ್ ಅಲ್ಲಿ ಮೂರ್ತಿ ಇದೆಲ್ಲ, ಅದು ಯಾವ ಮಧುಕರ ನಾಯಕ ಅಂತ? ಕೊನೆಪಾಳೆಗಾರ ಮಧುಕರ ನಾಯಕ ಸರ್, ಕೊನೆಪಾಳೆಗಾರರು ಅವರೇ ರಾಜವೀರ ಗಂಡುಗುಲಿ ಮಧುಕರ ನಾಯಕರು. ಈ ಗಂಡುಗುಲಿ ಮಧುಕರ ನಾಯಕರ ಮೇಲೆ ಹೈದರಾಲಿ 3 ಟೈಮ್ ಅಟ್ಯಾಕ್ ಮಾಡ್ತಾರೆ. ಹೈದರಾಲ್ ರಾಜಧಾನಿ ಗೊತ್ತಲ್ಲ, ಕ್ಯಾಪಿಟಲ್ ಸಿಟಿ ಶ್ರೀರಂಗಪಟ್ಟಣ. ಅಲ್ಲಿಂದ ಬಂದು 3 ಬಾರಿ ಯುದ್ಧದಲ್ಲಿ, ಮೊದಲನೇ ಯುದ್ಧದ ಅವಧಿ 1765, ಎರಡನೇ ಯುದ್ಧದ ಅವಧಿ 1777, ಮೂರನೇ ಯುದ್ಧದ ಅವಧಿ 1779. 3 ಬಾರಿ ಯುದ್ಧದಲ್ಲಿ 2 ಬಾರಿ ಈ ಮಧುಕರ ನಾಯಕರು ಗೆಲ್ತಾರೆ. ಕೊನೆಯಲ್ಲಿ ಸೋತೋಗ್ತಾರೆ. ಸೋತೋದಾಗ ಇಡೀ ಟೋಟಲ್ ಎಂಟೈರ್ ಫೋರ್ಟ್ ಹೈದರಾಲಿ ಹ್ಯಾಂಡ್ ಓವರ್ ಆಗುತ್ತೆ. ಹೈದರಾಲಿಗೆ ಹ್ಯಾಂಡ್ ಓವರ್ ಆಗುತ್ತೆ. ಹೈದರಾಲಿ 1717 ಅಪ್ ಟು 1780, 1781, 1782 ವರೆಗೂ ಹೈದರಾಲಿ ರಾಜ್ಯಭಾರ ಮಾಡ್ತಾರೆ ಈ ಕೋಟೆಯಲ್ಲಿ. 1782 ಹೈದರಾಲಿಗೆ ಏನಾಗುತ್ತೆ, ಬೆನ್ಪಾಣಿನ ಹೋಗ್ಬಿಟ್ಟು ಕಾಯಿಲೆಯಿಂದ ತೀರ್ಕೊಂಡು ಹೋಗ್ತಾರೆ ಹೈದರಾಲಿ ಅವರು. ಹೈದರಾಲಿ ತೀರ್ಕೊಂಡು ಹೋದ್ಮೇಲೆ ಹೈದರಾಲಿ ಮಗನೇ ಬರ್ತಾರೆ ಟಿಪ್ಪು ಸುಲ್ತಾನ್. 1783 ಟು 1799 ಇಸ್ವಿವರೆಗೂ ಆಳ್ವಿಕೆ ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಅನ್ನ 1799 ಇಸ್ವಿಯಲ್ಲಿ
4ನೇ ಆಂಗ್ಲೋ ಮೈಸೂರು ಇದರಲ್ಲಿ ಇಂಗ್ಲಿಷರವನ್ನ ಕೊಲೆಗೈತಾರೆ. ಟಿಪ್ಪು ಕೊಲೆ ಆದ್ಮೇಲೆ ಕೊಲೆ ಮಾಡಿದ ಬ್ರಿಟಿಷರೇ ಬರ್ತಾರೆ. ಸ್ವತಂತ್ರ ಸಿಗೋರಿಗೆ ಇಲ್ಲಿ ಇರ್ತಾರೆ. ಸಿಕ್ಕ ಮೇಲೆ ಕರ್ನಾಟಕ ಏಕೀಕರಣ ಆಗುತ್ತೆ 1956ಕ್ಕೆ. ಕರ್ನಾಟಕ ಏಕೀಕರಣ ಆಗಿ 2 ವರ್ಷಕ್ಕೆ 1958ಕ್ಕೆ ಎಂಟೈರ್ ಫೋರ್ಟ್ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಂಡ್ ಓವರ್ ಇದೆ. ಮೇಂಟೆನೆನ್ಸ್ ಬೈ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಂಡರಲ್ಲಿ ಇದೆ. ನೋಡಿ, ಇದು ಕರ್ನಾಟಕದಲ್ಲಿ ಇದ್ರೂನು ಚಿತ್ರದುರ್ಗ ಆದ್ರೂ ಇದು ಸೆಂಟ್ರಲ್ ಗವರ್ಮೆಂಟ್ ಹ್ಯಾಂಡ್ ಓವರ್ ಅಲ್ಲಿ ಇದೆ. ಸೊ ಎಷ್ಟೊಂದು ಹಿಸ್ಟ್ರಿ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡ್ವಿ. ಬಟ್ ಗಮನಿಸಬೇಕಾದ ಅಂಶಗಳೇನು ಅಂತ ಹೇಳಿದ್ರೆ, ಎಷ್ಟೋ ರಾಜ ಮನೆತನಗಳು ಎಲ್ಲರೂ ಆಳಿದ್ರು ನಮ್ ಚಿತ್ರದುರ್ಗ ಕೋಟೆ ಮಾತ್ರ ಇನ್ನ ಹಂಗೆ ಇದೆ. ಒಂದು ಕಲ್ಲು ಸಹ ಇಲ್ಲಿಂದ ಅಲ್ಲಾಡಿಲ್ಲ. ಏನ್ ಸರ್? ಹೌದು ಸರ್, ಕರೆಕ್ಟ್. ನಿಜ ಅಲ್ಲ? ಹೇಳ್ತಾರಲ್ಲ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ, ಎಂತ ಕಲ್ಲಂತ ಮಳೆ ಬರ್ಲಿ, ಕಲ್ಲಂತ ಗಾಳಿ ಬೀಸಲಿ, ಕಲ್ಲಂತ ಸಿಡ್ಲೆ ಹೊಡಿಯಲಿ, ಇಷ್ಟಪ್ಪ ಕಲ್ಲು ಶೇಕ್ ಆಗಿರೋದು ಇದುವರೆಗೂ ನೋಡಿಲ್ಲ, ನೋಡೋದು ಇಲ್ಲ. ಹೌದೌದು. 1568ರಲ್ಲಿ ಅಡಿಗಲ್ ಹಾಕಿದಂತ ಕೋಟೆ ಇದು. ನಿಜವಾಗ್ಲೂ ಇಲ್ಲಿಗೆ ಸರ್ 500 ವರ್ಷಗಳು ಹತ್ತತ್ರ ಆಯ್ತು ಅಂತ ಅನ್ಕೋಬೇಕು. ಎಷ್ಟು ದೊಡ್ಡದು, 500 ವರ್ಷದ ಮೇಲೆನೆ ಅನ್ಕೋಬೇಕು ಸರ್. 500 ವರ್ಷ ಆಗಿದೆ ಅಲ್ಲ? 500 ವರ್ಷದ್ದು ಇತಿಹಾಸ ಇರುವಂತ ಕೋಟೆ. ತುಂಬಾ ಇನ್ನ ಪ್ಲೇಸಸ್ ಗಳಿದೆ, ಅದ್ರ ಬಗ್ಗೆ ಇನ್ನ ತುಂಬಾ ತಿಳ್ಕೊಳ್ಳೋದಿದೆ. ಬನ್ನಿ ಹೋಗೋಣ. ಇವಾಗ 5ನೇ ಬಾಗ್ಲಿಗೆ ನಾವ್ ಎಂಟ್ರಿ ಆಗ್ತಿದ್ದಂಗೆನೆ ನಮಗೆ ಈ ಕಡೆ ಹೋಗೋದಕ್ಕೆ ದಾರಿ ಒನ್ಕೆಬೋನ್ ಕಿಂಡಿ ಏಕನಾಥೇಶ್ವರ ದೇವಸ್ಥಾನ ಮತ್ತೆ ಸಂಪಿಗೆ ಸಿದ್ದೇಶ್ವರ ದೇವಸ್ಥಾನ ಇದೆ. ಸೊ ಇದು 5ನೇ ಬಾಗ್ಲಿಂದ ಈ ಕಡೆ ಎಂಟ್ರಿ ತಗೋತಾ ಇದೀವಿ. ಬನ್ನಿ 5ನೇ ಬಾಗಿಲ ಕಡೆ ಹೋಗೋಣ. ಅಲ್ಲಿ ಕಾಣ್ತಕ್ಕಿಂತ ಒಂದು ಡ್ರೈನೇಜ್ ಇದೆಯಲ್ಲ, ಎಷ್ಟೋ ಜನ ಕಿಂಡಿ ಅಂತ ನೋಡ್ಕೊಂಡು ಕನ್ಫ್ಯೂಸ್ ಆಗಿ ಹೋಗ್ತಿದ್ದಾರೆ ಈ ದಿನ ಕೂಡ. ಅದು ಡ್ರೈನೇಜ್. ಕೋಟೆಯಲ್ಲಿ ತುಂಬಾ ಮಳೆ ಬಂದಾಗ ನೀರು ಬರ್ತಿತ್ತು, 1/2 ಅಡಿ 3/4 ಅಡಿ ನೀರು ಬಂದಾಗ ಕೋಟೆ ಸುತ್ತಲೂ ಕಂದಕ ತೋಡ್ಕೊಂಡಿದ್ರು. ಕಂದಕ ಅಂದ್ರೆ ಕ್ಯಾನಲ್ ಟೈಪ್, 50 ಅಡಿ ಆಗಲ್ಲ, 50 ಅಡಿ ಹಳ. ಕೋಟೆಯಲ್ಲಿ ಮಳೆ ಬಂದಾಗ ನೀರು ಹರಿಯೋ ಮೂರಿಸ ಡ್ರೈನೇಜ್ ಅದ್ರಲ್ಲಿ ಹರಿದ್ಬಿಟ್ಟು ಕಂದಕಕ್ಕೆ ಹೋಗಿ ಸ್ಟೋರ್ ಆಗ್ತಿತ್ತು. ಅದ್ರೊಳಗಡೆ ಸೈನಿಕರು ಪಾಳಗರು ಏನ್ ಮಾಡ್ತಿದ್ರು, ವಿಷಪೂರಿತವಾಗದ ಒಂದು ಹಾವುಗಳನ್ನು ಬಿಡ್ತಿದ್ರು ನೀರೊಳಗೆ. ಅಂಡ್ ಆಲ್ಸೋ ಇದಾಗ್ತದೆ ಸರ್, ಕ್ರೊಕೊಡೈಲ್ಸ್, ಮೊಸಳೆಗಳನ್ನು ಬಿಡ್ತಿದ್ರು. ಆಮೇಲೆ ಇಚ್ಚಿಂಗ್ ಪ್ಲಾಂಟ್ ಅಂತ ಬರುತ್ತೆ, ತಿಂಟೆ ಸೊಪ್ಪು ಹಾಕ್ತಿದ್ರು. ಮೈಯೆಲ್ಲ ತೀಟೆ ಬರ್ಬೇಕಲ್ಲ, ಆ ತರ ಹಾಕ್ತಿದ್ರು. ನೋಡಿ ಈಗೆಲ್ಲ ಅದೆಲ್ಲ ಪ್ಯಾಕಿಂಗ್ ಆಗ್ಬಿಟ್ಟು ಈಗೆಲ್ಲ ನೋಡಿ ಸಿಟಿ ಇಂಪ್ರೂವ್ಮೆಂಟ್ ಆಗಿದೆ ಆ ಕಡೆ ಸೈಡ್ ಎಲ್ಲ. ಅದೆಲ್ಲ ಈಗ ಸರ್ ನೋಡಿ, ಇದು ಡ್ರೈನೇಜ್ ಸರ್. ಇದು ಎಷ್ಟೋ ಜನ ಕಿಂಡಿ ಅಂತ ನೋಡ್ತಾರೆ, ಇದು ಡ್ರೈನೇಜ್ ಸರ್. ಇದು ಆ ತರ ನೋಡಿ. ಇದನ್ನ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಮಜವಾಗಿದೆ, ಈ ಕಡೆಯಿಂದ ಆ ಕಡೆ ದಾಟ್ಕೊಂಡು ಹೋಗೋದಕ್ಕೆ. ಬಟ್ ಇದ್ರದ್ದು ಹಿಸ್ಟ್ರಿ ಕೇಳಿದ್ರೆ ಖಂಡಿತವಾಗ್ಲೂ ಮೈ ಜುಮ್ ಅನ್ಸುತ್ತೆ. ಕೋಟೆಯಲ್ಲಿ ಆಗಿನ ಕಾಲದಲ್ಲೇನೆ ಈ ತರ ಎಲ್ಲ ಪ್ಲಾನ್ಗಳೆಲ್ಲ ಮಾಡ್ತಾ ಇದ್ರು ಅಂತ. ಯಾಕಂದ್ರೆ ಅವಾಗೆಲ್ಲ ಮದ್ದು ಗುಂಡುಗಳು ಅಷ್ಟೆಲ್ಲ ಇದ್ರೂನು ಬಟ್ ಮಾಸ್ಟರ್ ಪ್ಲಾನ್ಗಳನ್ನೋದು ಯಾವಾಗ್ಲೂ ಬೇಕಾಗ್ತಾ ಇರುತ್ತೆ. ಸೊ ಅದರಿಂದ ಕೋಟೆ ಸುರಕ್ಷತೆಗೋಸ್ಕರ ಮತ್ತೆ ಶತ್ರುಗಳದ್ದು ಅಟ್ಯಾಕ್ ಎಲ್ಲ ಆದಾಗ ಹೇಗೆಲ್ಲ ನಮ್ಮನ್ನ ನಾವು ರಕ್ಷಿಸ್ಕೋಬೇಕು ಅಂತ ಹೇಳಿ ಒಂದು ಉದ್ದೇಶದಿಂದ ಈ ತರ ಪ್ಲಾನ್ ಮಾಡಿದ್ರು. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಬನ್ನಿ ಇನ್ನ ಮುಂದೆ ಹೋಗೋಣ. ಸರ್ ಇದು ಕೋಟೆಗೆ 5th ಗೇಟ್ ಮೇಡಮ್. ಇದು 5th ಗೇಟ್ ಏನು ಸಿದ್ದಯ್ಯ ಗೇಟ್ ಆರ್ ಬೆಲ್ ಗೇಟ್ ಅಂತ ಕರೀತಾರೆ ಇದಕ್ಕೆ. ಸಿದ್ದಯ್ಯನ ಸೇನಾಧಿಪತಿ ಡ್ಯೂಟಿ ಮಾಡುವ ಸ್ಥಳ, ಅದಕ್ಕೆ ಆ ತರ ಸೆಟ್ಟಿದ್ದಾರೆ. ಪ್ರತಿ ಬಾಗಿಲು ಮುಂದೆ ತಡೆಗೋಡೆಗಳನ್ನು ನೋಡ್ಕೊಂಡು ಬರ್ತಿದ್ದೇವೆ. ತಡೆಗೋಡೆಗಳ ನಿರ್ಮಾಣ ಆಗಿದೆ ಬಾಗಿಲು ಮುಂದೆ. ಇದೇ ಬಾಗಿಲಿಗೆ ಎದುರುಗಡೆ ತಡೆಗೋಡೆ ಇದೆ. ಏನು ಇವರು ಸುಮಾರು 22 ಡಿಸ್ಟೆನ್ಸ್ ಬಿಟ್ಟಿಲ್ಲ, 22 ಡಿಸ್ಟೆನ್ಸ್ ಬಿಟ್ಟಿಲ್ಲ, ನ್ಯಾರೋ ಇದೆ. ಇವರು 2 ಬಾಗಿಲುಗಳನ್ನ ಹಾಕೊಂಡು ಹೊರಗಡೆ ಹೋಗ್ತಿದ್ರು. 2 ಡೋರ್ಸ್ ಇತ್ತಿದ್ದಕ್ಕೆ ವುಡನ್ ಡೋರ್ ಅಂತ ಹೇಳಿ. ಹೊರಗಡೆ ಹೋದಾಗ ಈ ಗೋಡೆಲಪ್ಪ ಅಂತ ಹೇಳಿದ್ರೆ ದೂರದ ಭಾಗದ ಆನೆ ಅನ್ಸ್ಬಿಟ್ಟು ಆನೆಯನ್ನು ಓಡಿಸಿಕೊಂಡು ಡೋರ್ಸಿಗೆ ಹೊಡಿಸುವುದು. ಆನೆಗಳು ನಿಂತುಕೊಳ್ಳೆ ಕಂಬಗಳು 40-50 ಉದ್ದವಾದ ಕಂಬಗಳನ್ನ ಹೆಗಲು ಇಟ್ಕೊಂಡು ಇಲ್ಲಿಂದ ಓಡ್ ಬಂದು ಬಾಗಿಲಿಗೆ ಅವರು ಟಚ್ ಹೊಡೆದ್ರಂದ್ರೆ ಆ ಡೋರ್ ಸ್ಪಾಟ್ ಬಿದ್ದೋಗ್ಬಿಡೋದು. ಈಗ ಮಾಡ್ತಾರಂತ ಡಿಸ್ಟೆನ್ಸ್ ಅಡ್ವಾನ್ಸ್ ಆಗಿ ನ್ಯಾರೋ ಮಾಡ್ಕೊಂಡಿದ್ರು. ನೋಡಿ ಎಷ್ಟು ಚೆನ್ನಾಗಿ ಇದ್ರದ್ದು ಎಲ್ಲಾ ಕಲ್ಲುಗಳು ಬೇಕಿರೋ ಒಳಗ ಏನು ಮೈಸೂರು ಪಕ್ಕ ಇಟ್ಟಿದನಲ್ಲ, ಬೆಲ್ದ ಚಿಟ್ಟಂಗ್ ಇಟ್ಟ ನೋಡಿ, ವಿತೌಟ್ ಸಿಮೆಂಟ್ ವಿತೌಟ್ ಸಾಯಿಲ್. ಇಲ್ಲಿದೆ ಸಿಮೆಂಟ್, ಇಲ್ಲಿದೆ ಮರಳು, ಯಾವ ತರ ಗೋಡೆಯನ್ನು ಕಟ್ಟಿದ್ದಾರೆ. ಎಲ್ಲಾ ಗೋಡೆಗಳು ಸ್ಲಾಂಟಿಂಗ್ ಇದೆ ನೋಡಿ, ಹೆಡ್ಜ್ ಅದು ಮೇಲೆ ಹೆಡ್ಜಿಂಗ್ಸ್ ಹೋಗ್ತಾ ಹೋಗ್ತಾ ಹಿಂದಕ್ಕೆ ಸರ್ಸ್ಕಂತ ಹೋಗಿದ್ದಾನೆ. ಅವಾಗಲೇ ಕೊಟ್ಟಿರ್ತಕ್ಕಂಥ ಕಲ್ಲು ಎವಿಡೆನ್ಸ್ ಕೊಟ್ಟಿದ್ದಾರೆ ನೋಡಿ, ಅವಾಗ ಕೊಟ್ಟಿರ್ತಕ್ಕಂಥ ಕಲ್ಲು. ಓಕೆ ನೋಡಿ, ಬಾಗಿಲುಗಳು ಏನಕ್ಕೆ ಇಷ್ಟು ಕಮ್ಮಿ ಇದೆ ಅಂದ್ರೆ ನಿಜವಾಗ್ಲೂ ಇದೊಂದು ಒಳ್ಳೆ ಐಡಿಯಾ. ಇಷ್ಟೇ ಡಿಸ್ಟೆನ್ಸ್ ಇದೆ, ಆನೆಗಳನ್ನೆಲ್ಲ ಓಡಾಡೋದಕ್ಕೂ ಜಾಗ ಬೇಕು, ಮತ್ತೆ ಇಲ್ಲಿ ಬಾಗಿಲುಗಳನ್ನು ಹೊಡೆಯೋದಕ್ಕೂ ಜಾಗ ಬೇಕಾಗುತ್ತೆ ಅಂತ ಹೇಳಿ ಶತ್ರುಗಳು ಕೋಟೆಗೆ ನುಗ್ಗಿದ್ರು ಅದರಿಂದ ಹೇಗೆ ರಕ್ಷಿಸ್ಕೋಬೇಕು ಅನ್ನೋದು ನಿಜವಾಗ್ಲೂ ಆಗಿನ ಕಾಲದವರು ಎಷ್ಟು ಐಡಿಯಾ ಮಾಡಿದ್ದಾರೆ.
ನೋಡಿ ಇಲ್ಲಿ ಕಾಣ್ತಕ್ಕಂತ ಒಂದು ಚಿತ್ರ ಗೂಳಿ ಚಿತ್ರ ಅಂತ ಮೊನ್ನೆ ವೈರಲ್ ಆಗ್ಬಿಟ್ಟು ಇದು ಗೂಳಿ ಚಿತ್ರ ಅಂತ ಅವರು ಪರಿಗಣಿಸಿದ್ದಾರೆ. ಆಕ್ಚುಲಿ ಜಿಂಕೆ ಚಿತ್ರ ಅಂತ ಕೂಡ ಕೋಟೆಯವರು ಇದು ಪರಿಗಣಿಸಿದ್ರು. ಇದು ಜಿಂಕೆ ಗೂಳಿ ಚಿತ್ರ ಎರಡಲ್ಲೂ ಇದೆ, ಇದು ಕನ್ಫ್ಯೂಸ್ ಆಗಿ. ಈಗ ಹಳೆ ಸಿಲುವು ಜನ ಬೇಟಾಡ್ತಕ್ಕಂತ ಪ್ರಾಣಿಗಳು ಜಿಂಕೆಗಳು, ಆಮೇಲೆ ಇದು ಬರುತ್ತಲ್ಲ ಸರ್ ಅಡವಿ ಪಾರಿವಾಳ, ಸಂಬಾರಕಾಗೆ, ಆಮೇಲೆ ರಾಬಿಟ್ ಕೂಡ ಅವರು ಬೇಟಾಡ್ಕೊಂಡು ತಿಂತಿದ್ರು. ಇದು ಮಾಡಿರೋದು ಹಳೆ ಸಿಲುವು ಜನ. ಸ್ಟೋನೇಜ್ ಪೀಪಲ್ 3 ವಿಧ ಬರುತ್ತೆ: ಓಲ್ಡ್ ಸ್ಟೋನೇಜ್, ಮಿಡ್ಲ್ ಸ್ಟೋನೇಜ್, ನ್ಯೂ ಸ್ಟೋನೇಜ್. ಹಳೆ ಸಿಲುವು ಜನ, ಮಧ್ಯ ಸಿಲುವು ಜನ, ಹೊಸ ಸಿಲುವು ಜನ ಅವರು ಮಾಡಿರುವಂತ ಚಿತ್ರ ಇಲ್ಲಿರುವುದು. ಇದು ಗೂಳಿ ಚಿತ್ರ ಅಂತಲೂ ಕರೀತಾರೆ, ಜಿಂಕ ಚಿತ್ರ ಅಂತಲೂ ಪರಿಗಣಿಸಿದ್ದಾರೆ. ಇಲ್ಲಿ ದೀಪದ ಗೂಡು ಅಂತೇಳಿ ಇದಕ್ಕೆ ಸ್ಟ್ರೀಟ್ ಲೈಟ್ ಈ ಕಡೆ ಸೈಡ್ ಅಲ್ಲಿ ಇದೆ. ಈ ಕಡೆ ದೀಪವನ್ನು ಇಟ್ಟು ಬೆಳಕನ್ನು ಮಾಡ್ಕೊಂಡ್ರೆ ಹತ್ತೂರ್ ಕಡೆ ಮಾರ್ಗ ಕಾಣಿಸುವುದು, ಈ ಕಡೆ ಇಟ್ಟು ಇಳಿಯೂರ್ ಕಡೆ ಬೆಳಕು ಮಾರ್ಗ ಕಾಣಿಸುವುದು. ಇದು ಸ್ಟ್ರೀಟ್ ಲೈಟ್ ಅಂದ್ರೆ ಅಣತಿಗೂಡು. ಕರೆಂಟ್ ಇರ್ಲಿಲ್ಲ ಅವಾಗ. ಸುತ್ತಮುತ್ತಲಿವರು ಕೊಟ್ಟಂತ ಎಣ್ಣೆ, ಹರಳೆಣ್ಣೆ, ಹೊಂಗೆ ಎಣ್ಣೆ, ಬೇವಿನ ಎಣ್ಣೆ ಬರುತ್ತೆ, ಮಸ್ಟರ್ಡ್ ಆಯಿಲ್, ಸಾಸಿವೆ ಎಣ್ಣೆ ಅಂತೇಳಿ. ಆ ಎಣ್ಣೆಯನ್ನ ಕುಂಭ ಮಡಿಕಲಿ ಕೆಳಗಿಂದ ತಂದ್ಬಿಟ್ಟು ದೀಪಕ್ಕೆ ಎಣ್ಣೆ ಹಾಕ್ತಿದ್ರು. ಸುಮಾರು 1 ಲೀಟರ್ ಎಣ್ಣೆ ಸಂಜೆ 6 ಹಾಕಿದ್ರೆ ಬೆಳಿಗ್ಗೆ 6 ಗಂಟೆಗೂ ಬೆಳಕು ಕೊಡ್ತಿದ್ದು. ದಟ್ಸ್ ಸ್ಟ್ರೀಟ್ ಲೈಟ್. ದೀಪದ ಗೂಡುಗಳು ಮಾಡ್ಕೊಂಡಿದ್ರು ರಾತ್ರಿ ಟೈಮಲ್ಲಿ ಬೆಳಕಿನ ವ್ಯವಸ್ಥೆ. ಈಗ ನೋಡಿ 6ನೇ ಗೇಟ್ ಇದು. ನೋಡಿ 6ನೇ ಗೇಟು. ಇದಕ್ಕೆ ಕಸ್ತೂರಿ ರಂಗಪ್ಪನ ಬಾಗಿಲು ಅಥವಾ ಇಂಡೋ ಇಸ್ಲಾಮಿಕ್ ಡೋರ್ ಆರ್ ಇಂಡೋ ಸಾಸನಿಕ್ ಡೋರ್ ಅಂತ ಕರೀತಾರೆ. ಸ್ವಲ್ಪ ಪಕ್ಕದಲ್ಲಿ ಬನ್ನಿ, ವಾಲ್ ಬ್ಯಾಕ್ ಅಲ್ಲಿ ಸ್ಮಾಲ್ ಡೋರ್ ಇದೆ ನೋಡಿ. ಅದು ಓನ್ಲಿ ಫಾರ್ ಸರ್ ಆರ್ಡಿನರಿ ಪೀಪಲ್ಸ್ ಅಂಡ್ ಸೋಲ್ಜರ್ಸ್ ಡೋರ್. ಅದು ಸೈನಿಕರು ಹೊರಡ್ತಕ್ಕಂಥ ದಾರಿ. ಅದು ಇಲ್ಲಿ ಸೈನಿಕ ಪಾಳೆಗಾರ ವಿಶೇಷವಾಗಿ ಕುದುರೆ ಮೇಲೆ ಏನಾದರೂ ಪ್ರೊಸೆಷನ್ ಮೆರವಣಿಗೆ ಬರುತ್ತದೆ, ಏನಾದರೂ ಹಬ್ಬ ಹರಿದಿನಗಳಲ್ಲಿ ಸ್ಪೆಷಲ್ ಡೇಸ್ ಅಲ್ಲಿ ದೊಡ್ಡ ಬಾಕ್ಲು ಓಪನ್ ಮಾಡ್ತಿದ್ರು ಬಿಗ್ ಡೋರ್ ಅನ್ನು. ಈ ಕೋಟೆಯಲ್ಲಿ 3 ಮತ್ತು 6ನೇ ಬಾಕ್ಲು ಮೇನ್ ಗೇಟ್. ನೋಡಿ 3ನೇ ಬಾಕ್ಲು ಯಾವ ತರ ಇತ್ತು, 6ನೇ ಬಾಕ್ಲು ಅದಕ್ಕಿಂತ ಚೆನ್ನಾಗಿದೆ ನೋಡಿ, ಸುಂದರವಾಗಿದೆ. ಮೇಲೆ ನೋಡಿ ಮುಸ್ಲಿಂ ಶೈಲಿ ಇದೆ, ಅದು ದರ್ವಾಜ್ ಟೈಪ್. ಕೆಳಭಾಗದಲ್ಲಿ ಪೂರ್ಣ ಕುಂಭ ಕಳಸಲು ಕೂಡ ಕೆತ್ತನೆ ಆಗಿದೆ. ಇಂಡೋ ಇಸ್ಲಾಮಿಕ್ ಡೋರ್, ಇಂಡೋ ಸಾರ್ಸನಿಕ್ ಡೋರ್ ಅಂತಲೂ ಕರೀತಾರೆ. ಈ ಮೆಟ್ಟಿಲು ಇದಾವಲ್ಲ, ಇದೆಲ್ಲ ಮೆಟ್ಟಿಲುಗಳು ಆನೆ ಮೆಟ್ಲು ಅಂತ ಕರೀತಾರೆ. ಹುಲ್ಲೂರು ಶ್ರೀನಿವಾಸಪುರದಾಗಿ ಕೋಟೆಯಲ್ಲಿ ಸುಮಾರು ಕುದುರೆಗಳು, ಸುಮಾರು ಆನೆಗಳು, ಸುಮಾರು ಪೆರಿಂಗಳು ಇದ್ದು ಸುಮಾರು ಇವರು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಾಗಿ ಆಳಿ ಬೆಳೆದಂತ ಸಾಮ್ರಾಜ್ಯ ಇದು. ಕಾಲಕ್ರಮೇಣ ಅದೇನಾಯ್ತು, ಇದೆಲ್ಲ ಹಾಳಾಗೋಯ್ತದು. ಇದು ಆನೆ ಮೆಟ್ಲು. ಇದು ತುಂಬಾ ಹಳೆ ಮೆಟ್ಲು. ಮಧ್ಯದಲ್ಲಿ ನೋಡ್ರಿ ಸಿಮೆಂಟ್ ಹಾಕಿಲ್ಲ, ಏನು ಹಾಕಿಲ್ಲ, ಆ ತರ ಫಿಟ್ ಮಾಡ್ಕೊಂಡು ಹೋಗ್ತಾರೆ. ನಿಜವಾಗ್ಲೂ ಆನೆ ಮೆಟ್ಟಿಲು ಅಂತ ಯಾಕೆ ಹೇಳ್ಬೋದು ಅಂದ್ರೆ ಇದು ನೋಡಿ ಎಷ್ಟು ದೊಡ್ಡದಿದೆ ಸರ್. ಹೌದು, ಒಂದು ಆನೆ ಕಾಲಿಟ್ರು ಅದಕ್ಕೆ ಏನಂತಾರಲ್ಲ, ಒಂದು ಹೆಜ್ಜೆ ಇಡಕ್ಕೂ ಅಷ್ಟು ಚೆನ್ನಾಗಿ ಜಾಗ ಇರ್ಬೇಕು. ಸೊ ಆ ರೀತಿನಲ್ಲಿ ಡಿಸೈನ್ ಮಾಡಿರುವಂತದ್ದು. ನಿಜವಾಗ್ಲೂ ಈ ಐಡಿಯಾಗಳೆಲ್ಲ ಈಗಿನ ನಮ್ಮ ಕಾಲದವ್ರಿಗೇನೆ ಅಷ್ಟು ಗೊತ್ತಾಗೋದಿಲ್ಲ, ಬಟ್ ಆಗಿನ ಕಾಲದವ್ರು ಎಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ ಅಂತ. ಇಲ್ಲಿ ಈ ಕಡೆ ಅದು ಚಿಕ್ಕ ಬಾಗ್ಲದು, ಅದು ಸೈನಿಕರ ದಾರಿ. ಅದು ಆಲ್ವೇಸ್ ಓಪನ್ ಇತ್ತು, ನೆಟ್ ಓಪನ್ ಇರ್ತಕ್ಕಂಥ ಡೋರ್. ಅದು ನೋಡಿ ಚಿಕ್ಕ ಬಾಗ್ಲಿದು ಸೈನಿಕರಿಗೆ ಮಾತ್ರ ಹೋಗೋದಕ್ಕೆ ಅಂತ ಮಾಡಿದ್ದು. ಬನ್ನಿ ಚಿಕ್ಕ ಬಾಗ್ಲು ಒಳಗಡೆ ಹೋಗೋಣ. ಇದು ದ್ವಾರಪಾಲಕರು ಕುಳಿತುಕೊಳ್ಳುವ ಸ್ಥಳ. ಅಂದ್ರೆ ಆದಷ್ಟು ಇವರಿಗೆ ತೆಳುವಾದ ದ್ವಾರಪಾಲ ಡ್ಯೂಟಿಗೆ ಹಾಕುವಂತ ಸ್ಥಳಗಳು. ಒಳಗೆ ಮಾತಾಡಿದ್ರೆ ಎಕೋ ಆಗುವುದುಂಟು. ಹಲೋ ಹಲೋ ಸರ್, ವೆಲ್ಕಮ್ ಟು ಹಲೋ ಹಲೋ, ಈ ತರ ಎಕೋ ಕೂಡ ಅವರು ಫಿಕ್ಸ್ ಮಾಡತಕ್ಕಂತ ಒಂದು ಸ್ಥಳ ಇದು. ಇಲ್ಲಿ ಅವರು ಏನು ನಿದ್ದೆ ಹೊಡೆದು ಬಿಡ್ತಾರೆ ದ್ವಾರಪಾಲಕರು. ಯಾವಾಗಲೂ ಕಾಶನ್ ಆಗಿರ್ಬೇಕು, ಎಚ್ಚರಿಕೆ ಇರುವಂತ ಒಂದು ಪರ್ಸನ್. ಅಂದ್ರೆ ಅವರು ಎಚ್ಚರಿಕೆ ಇರ್ತ ಸೈನಿಕರನ್ನ ಡ್ಯೂಟಿಗೆ ಹಾಕರ್. ಇಲ್ಲಿ ದ್ವಾರಪಾಲಕರು ಅಂತ ಕರೀತಾರ. ಇನ್ನೊಂದ್ ಹೆಸರು ದ್ವಾರಪಾಲಕರು. ಕೈಯಲ್ಲಿ ಈಟಿ ಅಥವಾ ಬರ್ಚಿಡ್ಕೊಂಡಿರ್ತಾರೆ. ಮದಕನಾಯಕ ಮೆರವಣಿಗೆ ಬರುವಾಗ ಎದ್ದು ಹೇಳ್ಬೇಕು, ಬಹುಪರಾಗ್ ಅಂತ ಹೇಳಿ ಬಿಡುವಂತ ಡೋರು. ಇದು ಸ್ಮಾಲ್ ಸ್ಟೋನ್ ಚೇರ್. ಅವರಿಗೆ ನಿಂತ್ಕೊಂಡು ಕಾಲು ನೋಯ್ತಿದೆ ಅಂತ ಹೇಳಿ ಅವ್ರಿಗೆ ರೆಸ್ಟ್ ತಗೊಳ್ಳಿ ಅಂತ ಹೇಳಿ ಸ್ಮಾಲ್ ಸ್ಟೋನ್ ಚೇರ್ ಮಾಡಿದ್ದಾರೆ. ಈ ತರ ಕುಳಿತುಕೊಳ್ಳುವಂತ ವ್ಯವಸ್ಥೆಯಲ್ಲಿ ಇದ್ರು ಅವರು. ಸರ್ ನಾವೇನೋ ಸ್ವಲ್ಪ ದಪ್ಪನಾಗಿದ್ದೀವಿ, ಇದ್ರೊಳಗೆ ಕೂತ್ಕೊಂತೀವೋ ಇಲ್ಲ ಗೊತ್ತಿಲ್ಲ. ಸ್ವಲ್ಪ ವೈಟ್ ಇದೆ ನೋಡಿ ಸರ್, ಅದು ಇದು ಶಾರ್ಟ್ ಇದೆ, ಅದು ವೈಟ್ ಇದೆ ನೋಡಿ. ನೋಡಿ ಹಿಂಗಿದೆ. ಆಗಿನ ಕಾಲದ ಸೈನಿಕರುಗಳೆಲ್ಲ ನಿಜವಾಗ್ಲೂ ಎಷ್ಟೆಲ್ಲ ಕೆಲಸ ಮಾಡೋರು, ಮತ್ತೆ ಎಷ್ಟು ಶ್ರಮ ಪಡೋರು. ಅವ್ರು ಆರಾಮಾಗಿ ಇದ್ರ ಕುತ್ಕೊಂತ ಇದ್ರು. ಸದ್ಯ ನನ್ ಪುಣ್ಯ ಇಷ್ಟೊಳಗ್ ನಾನು ಕುತ್ಕೋತಾ ಇದ್ದೀನಿ. ಮತ್ತೆ ಇದು ಸೌಂಡ್ ಎಕೋ ಬರ್ತಾ ಇದೆ ಸರ್, ಅವಾಗ್ಲೇ ತೋರಿಸ್ದಂಗೆ. ಅನೀಶ್ ನಾಯಕ್ ಯೂಟ್ಯೂಬ್ ಚಾನಲ್ ನೋಡಿ, ಅನೀಶ್ ನಾಯಕ್ ಯೂಟ್ಯೂಬ್ ಚಾನಲ್. ಎಷ್ಟು ಎಕೋ ಬರ್ಬೇಕು ಅಂತಂದ್ರೆ ಅದಕ್ಕೆ ಈಗಿನ ಕಾಲದಲ್ಲಿ ಅದು ಕ್ಲೋಸ್ ಇರ್ಬೇಕು. ಕ್ಲೋಸ್ ಇದ್ದು ಇದು ಜಾಗ, ಇದು ಇಷ್ಟು ಚಿಕ್ಕದಿದ್ರು ಇದು ಓಪನ್ ಇದ್ರು ಮಾತಾಡಿದ್ರೆ ಎಕೋ ಬರುತ್ತೆ. ಇದು ವಂಡರ್ಫುಲ್. ಇದು ನಮ್ಮ ಕೋಟೆಯಲ್ಲಿ ಇನ್ನು ಎಷ್ಟೊಂದು ವಿಷಯಗಳು ತಿಳ್ಕೊಳ್ಳೋದೆಲ್ಲ ಇದೆ. ಆವಾಗಲೇ ತಾಂತ್ರಿಕ ಜ್ಞಾನ ಉಪಯೋಗಿಸಿರೋಂಥ ಒಂದು ಐಡಿಯಾ ಸರ್. ಐಡಿಯಾ ಇಲ್ಲಿ ನೋಡಿ, ಈ ಚಿಕ್ಕ ಡೋರನ್ನ
ಸೈನಿಕನೇ ಓಪನ್ ಮಾಡಿ ಸೈನಿಕನೇ ಕ್ಲೋಸ್ ಮಾಡೋನು. ಬಟ್ ಈ ಡೋರ್ನ ಓಪನ್ ಮಾಡೋಕಂದ್ರೆ ಎಲಿಫೆಂಟ್ ಹೆಲ್ಪ್ ತೊಗೊಳ್ತಿದ್ರು. ಎಲಿಫೆಂಟ್ ಟ್ರಂಕ್ ಇಂದ ಪುಷ್ ಮಾಡಿ ಎಲಿಫೆಂಟ್ ಟ್ರಂಕ್ ಇಂದ ಕ್ಲೋಸ್ ಮಾಡಿಸೋದು. ಸರ್, ಇನ್ನೊಂದು ನನ್ಗೇನ್ ಪ್ರಶ್ನೆ ಬಂತು ಅಂದ್ರೆ ನಾನೇನ್ ಅನ್ಕೊಂಡೆ ಅಂದ್ರೆ ಈ ಆನೆಗಳು ಬರ್ಲಿಕ್ಕೇನೆ ಇಷ್ಟೇ ಇರ್ಬೇಕು ಬಾಗ್ಲು ಅಂತ, ಅದೇನು ಮೆಜರ್ಮೆಂಟ್ ಅಲ್ಲಿ ಏನಾದ್ರು ಮೆಜರ್ಮೆಂಟ್ ತಗೊಂಡಿದ್ದಾರೆ ಸರ್, ಆನೆಗಳಿಗೋಸ್ಕರ ತೆಗೆದುಕೊಂಡಿದ್ದಾರೆ ಇವರು. ಇನ್ನು ಉಳಿದ 6 ಡೋರ್ಸ್ 5 ಡೋರ್ ಅದಾವಲ್ಲ, ಅದು ಕೂಡ ಮೆಜರ್ ತಗೊಂಡೆ ಇವರು ಕೋಟೆಯನ್ನು ಬಿಲ್ಡ್ ಮಾಡಿರೋದು. ನೋಡಿ, ಮೆಜರ್ಮೆಂಟ್ ಸಿಸ್ಟಮ್. ಈಗ ಓದ್ತಿರೋ ಸಿವಿಲ್ ಇಂಜಿನಿಯರ್ಗಳಿಗೆ ರೋಡಲ್ಲಿ ಒಂದು ಮೆಜರ್ಮೆಂಟ್ ಮಾಡ್ರಪ್ಪ, ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಕೊಡ್ರು ಅಂದ್ರೆ ಅದ್ರಾಗೂ ಸೆಂಟಿಮೀಟರ್ ವ್ಯತ್ಯಾಸ ಮಾಡ್ತಾರೆ. ಆಗಿನ ಕಾಲದಲ್ಲಿ ಆನೆಗಳಿಗೂ ಒಂದು ಮೆಜರ್ಮೆಂಟ್ ಕೊಟ್ಟು ಬಾಗಿಲುಗಳನ್ನೆಲ್ಲ ರಚನೆ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ಗ್ರೇಟ್. ನೋಡಿ, ಇಲ್ಲಿ ದಕ್ಷಿಣ ಭಾರತದ ಶೈಲಿಯ ಚಿತ್ರಗಳನ್ನು ಕಾಣಬಹುದು. ಹುಲಿಯೊಡನೆ ಕಾಳಗ, ಗಜ ಕಾಳಗ, ಸವಾರಿ ಚಿತ್ರಗಳು. ನೋಡಿ, ಆ ಕಡೆ ಉಗ್ರ ನರಸಿಂಹದಾನ ಆ ಕಡೆ ಫ್ರಂಟಲ್ಲಿ. ಇಲ್ಲಿ ಹಂದಿ ಅಥವಾ ವರಹ ಅಂತ ಕೂಡ ಹೇಳ್ತಾರೆ. ಇದು ಹಂದಿ ವರಹ ವಿಜಯನಗರ ಒಂದು ಇದು ಹೆಮ್ಲಮ್ ಸಿಂಬಲ್ ಇದು. ಅಲ್ಲಿ ನೋಡಿ, ಅಲ್ಲಿ ಪರಶುರಾಮ ತಬಲಾ ಬಾರಿಸ್ತಾನೆ. ಮೇಲೆ ಡ್ಯಾನ್ಸಿಂಗ್ ಚಿತ್ರಗಳಿದಾವೆ, ಮೇಲೆ ವೀಲ್ ಇದೆ. ಇಲ್ಲಿ ನೋಡಿ ನಂದಿ ಇದೆ, ಡ್ಯಾನ್ಸಿಂಗ್ ಚಿತ್ರಗಳು. ಮೇಲೆ ಭಂಗಿ ಚಿತ್ರ, ಗಣೇಶನ ಮೂರ್ತಿ, ಪೂರ್ಣಕುಂಭ ಕಳಸ, ಕಾಳಿಂಗ ಮರ್ಧನ. ಕೃಷ್ಣ ಕಾಳಿಂಗ ಸರ್ಪವನ್ನು ತುಳಿತಾ ಇದ್ದಾನೆ, ಇದು ಕಾಳಿಂಗ ಮರ್ಧನ. ಅಲ್ಲಿ ನೋಡಿ ಆಂಜನೇಯ ಸ್ವಾಮಿ, ಇದು ಕೋತಿ ಚಿತ್ರ. ಹಿಂದೆ ಫೋಟೋ ಸ್ಟುಡಿಯೋ ಇರಲ್ಲ, ಫೋಟೋ ಕ್ಯಾಮ್ರಾಗಳು ಇರಲ್ಲ, ಮೊಬೈಲ್ ಮೊದಲೇ ಇರಲಿಲ್ಲ ಹಿಂದೆ ಸೈನಿಕರ ಪಾಳೆಗಾರ ಫೀಲ್ಡ್ ಅಲ್ಲಿ. ಇವು ಅಪ್ರಾಕ್ಸಿಮೇಟ್ಲಿ 500ರಿಂದ 600 ವರ್ಷದ ಚಿತ್ರಗಳೆಂದರೂ ತಪ್ಪಾಗಲಾರದು. ಹೌದು, ಇನ್ನು 600 ವರ್ಷ, ಸುಮಾರು 6000 ವರ್ಷನೇ ಈ ಚಿತ್ರಗಳು ಇರ್ತವೆ. ಕಲ್ಲಿನ ಚಿತ್ರಗಳು ತೊಂದರೆ ಆಗೋದಿಲ್ಲ. ಇನ್ನು ಭದ್ರ ಸುಭದ್ರವಾಗಿ ಸುಮಾರು ವರ್ಷಗಳ ಕಾಲ ಈ ಚಿತ್ರಗಳನ್ನು ಜನ ನೋಡ್ಕೊಂಡು ಹೋಗ್ಬೋದು. ಅಲ್ಲಿ 2 ಫಿಶ್ ಮಾರ್ಕ್ ಇದೆ ನೋಡಿ, ಅಲ್ಲಿ ಇದೆ ನೋಡಿ 2 ಫಿಶ್ ಮಾರ್ಕ್. ಅಲ್ಲಿ ಗೋಡೆ ಅಲ್ಲಿದೆ. ಅಲ್ಲಿ 2 ಫಿಶ್ ಮಾರ್ಕ್ ಎಲ್ಲಿದೆಯೋ ಇಲ್ಲಿ ನಿಯರ್ ಬೈ ವಾಟರ್, ಸ್ವಲ್ಪ ದೂರದಲ್ಲಿ ಅಂತರದಲ್ಲಿ ನೀರಿದೆ ಅನ್ನೋ ಸೂಚನೆಗಳು. ಎಲ್ಲೆಲ್ಲಿ ಫಿಶ್ ಮಾರ್ಕ್ ಇರುತ್ತೋ ಅಲ್ಲಿ ನೀರಿದೆ. ಆ ತರ ಮೀನ್ ಚಿತ್ರ ಕಂಡಲ್ಲಿ 2 ಮೀನ್ ಚಿತ್ರ ಕಂಡಲ್ಲಿ ನೀರಿದೆ ಅಂತ ಅವ್ರದ್ದು ಗುರುತು ಸರ್ ಅದು. ಇಲ್ಲಿ ನೋಡಿ, ಈ ಕಡೆ ಶರ್ಬ ಅಥವಾ ಯಾಳಿ ಅಂತೇವೆ. ನಾಲ್ಗೆ ನೋಡ್ರಿ ಆನೆ ಸೊಳ್ಳು ತರಿದೆ, ಕಾಲು ಸಿಮ್ಮು ತರಿದೆ, ಬಾಲ ಹಾವಿನ ತರಿದೆ. ಇದು ಒನ್ ಆಫ್ ದ ಚೀನಾ ಡ್ರ್ಯಾಗನ್. ಇದು ಕೆಳಗಿರುತ್ತೆ, ನೀರಿಗಿರುತ್ತೆ. ಇದು ಉಭಯವಾಸಿ ಪ್ರಾಣಿ ಎಂದು ಪರಿಗಣಿಸಲಾಗಿದೆ. ಈಗ ಇದನ್ನ ಚೀನಾದ ನ್ಯಾಷನಲ್ ಸಿಂಬಲ್ ಆಗಿ ಇಟ್ಕೊಂಡಿದ್ದಾರೆ. ಇದಕ್ಕೆ ಅಚ್ಚ ಕನ್ನಡದಲ್ಲಿ ಯಾಳಿ ಅಥವಾ ಶರ್ಬ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒನ್ ಆಫ್ ದ ಡ್ರ್ಯಾಗನ್ ಅಂತ ಕರೀತಾರೆ. ಅಲ್ಲ ಸರ್, ಬೆಸ್ಟ್ ಎಕ್ಸಾಂಪಲ್ ಚೀನಾದ್ದು ನ್ಯಾಷನಲ್ ಸಿಂಬಲ್ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಮ್ಮ ರಾಜಮನೆತನದವರು ಎಷ್ಟು ಹೆಮ್ಮೆ ಅಂತ ಅನ್ಸ್ಬೋದು. ಬನ್ನಿ ಹೋಗೋಣ ಮುಂದೆ. ಇನ್ನು ಇದು ಏಕನಾಥೇಶ್ವರಿ ಪಾದಗಳು. ಈ ವಾರದಲ್ಲಿ ಶುಕ್ರವಾರ ಮಂಗಳವಾರ ಓಪನ್ ಇರುತ್ತೆ ಸರ್. ಇದು ಕೋಟೆಯಲ್ಲಿ ಸುಮಾರು ದೇವಸ್ಥಾನಗಳು ಬರ್ತವೆ. ಇಡೀ ಕೋಟೆಗೆ ದೊಡ್ಡ ದೊಡ್ಡ ತಾಯಮ್ಮನವರು ನಾಲ್ಗೆ ದುರ್ಗದ ದುರ್ಗಿ ಎಂದು ಹೆಸರು ಪಡೆದಿದ್ದಾಳೆ. ವರ್ಷಕ್ಕೊಂದ್ಸರಿ ಕೋಣವನ್ನು ಬಲಿದಾನ ತಗೊಂತಾಳೆ, ಪಟ್ಟದ ಕೋಣವನ್ನು. ಆ ಕೋಣ ಕಡೆಯವ್ರಿಗೆ ಶಾಂತಿ ಆಗುದಿಲ್ಲ, ಕೋಣ ಕಡದ ಮೇಲೆ ಶಾಂತಿ ಆಗುವುದು ಇವಳಿಗೆ. ಇದು ಏಕನಾಥೇಶ್ವರಿ ಪಾದಗಳು. ಪಾಳೆಗಾರರ ಕುಲದೇವತೆ ಮತ್ತೆ ಗ್ರಾಮ ದೇವತೆಯಾಗಿ ನೆಲೆಸಿದ್ದಾಳೆ. ಅಜ್ಜಮ್ಮ ದೇವರು ಅಂತಲೂ ಮತ್ತೊಂದು ಹೆಸರಿಂದ ಕರೀತೇವೆ. ಅಜ್ಜಮ್ಮ ಅಂದ್ರೆ ಹಿರಿದೇವರು. ಇವರು ಟೋಟಲಿ ಅಕ್ಕ ತಂಗಿಯರ ಬರ್ತಾರೆ. ಅಕ್ಕ ತಂಗಿಯರಲ್ಲಿ ಇವಳು ಹಿರಿಯ ಅಕ್ಕ, ಇವಳು ಎಲ್ಡರ್ ಸಿಸ್ಟರ್. ಅದಕ್ಕೆ ಅಜ್ಜಮ್ಮ ದೇವರು ಅಂತ ಹೆಸರು ಪಡೆದಿದ್ದಾಳೆ. ಆ ಪಕ್ಕದಲ್ಲಿ ದೃಷ್ಟಿ ಕಲ್ಲಿದೆ ನೋಡಿ ಸರ್. ಪಾದ ನೋಡ್ಕಂತ ದೃಷ್ಟಿ ಬಂದು ದೃಷ್ಟಿ ಕಲ್ಲಿಟ್ಟಿದ್ದಾರೆ. ಇದು ಏಕನಾಥೇಶ್ವರಿ. ಇದಕ್ಕೆ ಅಚ್ಚ ಕನ್ನಡದಲ್ಲಿ ಏಕನಾಥಮ್ಮ ಅಂತಾರೆ. ಏಕನಾಥೇಶ್ವರಿ, ಬರಿಗೆರಮ್ಮ ಜಾತ್ರೆಗಳು ಇವೆಲ್ಲ ಇವ್ರ ಅಕ್ಕ ತಂಗಿರಲ್ಲ ಇವರು. ಮತ್ತೆ ಸರ್ ಭೇಟಿ ಉತ್ಸವ ನಡೆಯುತ್ತಲ್ಲ. ಭೇಟಿ ಉತ್ಸವ ಸರ್, ಫಸ್ಟ್ ಗೆ ನೋಡಿ ಸರ್ ಬೇವು ಭೇಟಿ ಆಗುತ್ತದೆ. ಇವ್ರ ಅರಕೆ ಹೊತ್ಕೊಂಡ ಒಂದು ಹೆಣ್ಮಕ್ಳು ಬೇವಿನ ಸ್ಯಾರಿ ಉಡ್ತಾರೆ. 2ನೇ ದಿವಸ ಸಿಡಿ ಅಂತ ಆಗುತ್ತೆ. ಯಾರಾದ್ರೂ ಮನೆತನಕ್ಕೆ ಅರಕೆ ಹೊತ್ಕೊಂಡಿರ್ತಾರೆ, ಅವ್ರಿಗೇನು ಧಕ್ಕೆ ಬಂದಾಗ ನಾವು ಸಿಡಿ ಹಾಡ್ತೀವಿ, ಮನೆತನಕ್ಕೆ ನಾವು ಒಳ್ಳೇದಾಗು ಅಂತೇಳಿ 2ನೇ ದಿನ ಸಿಡಿ ಹಾಡ್ತಾರೆ. 3ನೇ ದಿನ ಸರ್ ಗಾವು ಅಂತ ಮಾಡ್ತಾರೆ. ಆ ದೇವಸ್ಥಾನ ಮುಂದೆ ಕುರಿಯನ್ನು ಸೀಳ್ಬಿಟ್ಟು ಆ ಗಾವು ಅಂತ ಮಾಡ್ತಾರೆ. 4ನೇ ದಿವಸ ಜಲ್ದಿ ನೀರು ಅಂತ ಹಾಕ್ತಾರೆ ಸೋಮವಾರ. ಲಾಸ್ಟ್ಗೆ ಮಂಗಳವಾರ ಭೇಟಿ ಆಗ್ತಾರೆ. ಯಾರ್ಯಾರು ಭೇಟಿ ಆಗುದು? ತಿಪ್ಪನಘಟ್ಟಮ್ಮ, ಬರಿಗೆರಮ್ಮ. ಇದಕ್ಕೆ ಭೇಟಿ ಹಬ್ಬ ಅಂತಲೂ ಹೆಸರು ಪಡೆದಿದೆ ಈ ಚಿತ್ರದುರ್ಗದಲ್ಲಿ. ಮತ್ತೆ ಕರ್ನಾಟಕದಲ್ಲಿ ಕೂಡ ಗೊತ್ತಾಗಿದೆ. ಭೇಟಿ ಹಬ್ಬ, ಭೇಟಿ ಉತ್ಸವ ಅಂತ ಹೇಳಿ ಕರೀತಾರೆ. ನೋಡಿ, ಕೆಳಭಾಗದ ಸುಮಾರು ಮೇಲೆ ಬಂದಿದ್ದೀರಿ. ಈ ಪಾದಗಳಿಂದ ಮೇಲಿರುವುದೇ ಕೋಟೆ, ಪಾದಗಳಿಂದ ಕೆಳಗಿರುವುದೇ ಕೊತ್ತಲಗಳು. ಇದಕ್ಕೆ ನಾವು ಟಾಪ್ 4 ಫೋರ್ಟ್ ಅಂತೀವಿ, ಅದು ಬಾಟಮ್ ಫೋರ್ಟ್. ಈಗ ನಾವು ಟಾಪ್ 4 ಫೋರ್ಟಿಗೆ ಬಂದೇ ಬಿಟ್ಟಿದೀವಿ ಕೋಟೆಯಲ್ಲಿ. ಅದು ಕೊತ್ತಲಗಳಲ್ಲಿ ಬರುತ್ತೆ ಆ ಕಡೆ ಸೈಡ್. ಇಷ್ಟೊತ್ತು ನಾವು ನೋಡಿಕೊಂಡ್ ಬಂದಿದ್ದೆಲ್ಲ ಕೋಟೆ ಕೊತ್ತಲಗಳು. ಕೋಟೆ ಆರಂಭವಾಗೋದೇ ಇಲ್ಲಿಂದ ಅಂತೆ. ಚಿತ್ರದುರ್ಗದಲ್ಲಿ ಇದ್ರೂನು ನಾವು ಭೇಟಿ ಉತ್ಸವ ಪ್ರತಿ ವರ್ಷ ನೋಡ್ತೀವಿ. ಬಟ್ ಯಾಕೆ ಭೇಟಿ ಉತ್ಸವ ಆಗ್ತಾ ಇದೆ ಅನ್ನೋದ್ರ ಬಗ್ಗೆನೇ ನಮಗೆ ಮಾಹಿತಿ ಇರಲಿಲ್ಲ. ಬಟ್ ನಮ್ಮ ಪ್ರಕಾಶ್ ಅವರು ಮಾತ್ರ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಿಮ್ಗೂ ಎಲ್ಲರಿಗೂ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಬನ್ನಿ, ಇವಾಗ ನಾವು ಕೋಟೆಗೆ ಹೋಗ್ತಾ ಇದೀವಿ. ಬನ್ನಿ, ಇವಾಗ ನಾವು ಗರಡಿ ಮನೆಗೆ ಹೋಗ್ತಾ ಇದೀವಿ. ಹಿಂಗಿದೆ ಗರಡಿ ಮನೆ ಆಗಿನ ಕಾಲದ್ದು ಅಂತ ನೋಡೋಣ.
ಸೈನಿಕರ ಪಾಳೆಗಾರರ ಗರಡಿ ಮನೆಯಾಗಿ ಇಲ್ಲಿ ಮಾಡಿದ್ದಾರೆ. ಗರಡಿ ಮನೆ ಅಂತ ಕರೀತಾರೆ. ಇದು ಸ್ವಲ್ಪ ಆದಷ್ಟು ಅವರು ಸೈನಿಕರು ಪಾಳೆಗಾರರು ಕ್ರಾಸಲ್ಲಿ ಒಳಗಡೆ ಹೋಗ್ಬಿಟ್ಟು ಸಹ ಮಾಡ್ಕೊಂಡು ಕ್ರಾಸಲ್ಲಿ ಹೊರಗಡೆ ಬರ್ತಿದ್ರು. ಯಾಕೆ ಚಿಕ್ಕ ಬಾಕ್ಲು ಮಾಡಿದಾರೆ ಅಂದ್ರೆ ಬೀಸುವ ಗಾಳಿ ಎಲ್ಲ ಒಳಗಡೆ ಹೋಗುವಂತಿಲ್ಲ. ಆ ಥರ ಒಳಗಡೆ ಹೋದ್ರೆ ಮನುಷ್ಯ ಬೆವರುದಿಲ್ಲ, ಅಂದ್ರೆ ಸೆಟ್ ಆಗೋದಿಲ್ಲ ಅವನು. ಗರಡಿ ಮನೆಯಲ್ಲಿ ಮಾಡಿದಂಥ ಬಾಡಿ ಬಿಟ್ಟು 3 ವರ್ಷ ಆದ್ರೂ ಡೌನ್ ಆಗೋದಿಲ್ಲ. ಅದೇ ಜಿಮ್ಮಲ್ಲಿ ಮಾಡಿದ ಬಾಡಿ ಕೇವಲ 3 ತಿಂಗಳಿಗೆ ಡೌನ್ ಆಗುತ್ತೆ. ಅಂದ್ರೆ ಇದು ಫುಲ್ ಕೋಲ್ಡ್ ಅಕ್ಸೆಪ್ಟೆಡ್ ವೇಟ್. ಇದು ಪಾಳೆಗಾರರ ಗರಡಿ ಮನೆ ಎಂದು ಗುರುತಿಸಲಾಗಿದೆ. ಸರ್ ಹೇಳಿದ್ರು ಜಿಮ್ ಹೋಗಿದ್ ಬಾಡಿ 3 ದಿನಕ್ಕೆ ಕರಗೋಗುತ್ತೆ. ಗರಡಿ ಮಾಡಿದವ್ರದ್ದು, ಗರಡಿಯಲ್ಲಿ ಅಭ್ಯಾಸ ಮಾಡಿರೋರ್ದು ಬಾಡಿ ವರ್ಷಾನ್ಗಟ್ಲೆ ಹಂಗೆ ಇರುತ್ತೆ ಅಂತ. ಯಾಕಂದ್ರೆ ಗರಡಿ ಕಸರತ್ತು ಹಂಗೆ ಇರುತ್ತೆ. ಹಂಗೇನಿದೆ ನಮ್ ಚಿತ್ರದುರ್ಗದಲ್ಲಿ ದೊಡ್ಡ ಗರಡಿ ಅಂತಾನು ಇದೆ. ಗರಡಿ ಮನೆಗಳೆಲ್ಲ ಚಿತ್ರದುರ್ಗದಲ್ಲಿ ಇದೆ. ಸೊ ಗರಡಿ ಪೈಲ್ವಾನ್ರು ಹಿಂಗೆಲ್ಲ ಮಾಡ್ತಿರ್ತಾರೆ ಅಲ್ವಾ, ಅದೆಲ್ಲ ನೋಡಿದೀವಿ. ಈ ಭಾಗದಲ್ಲಿ ಕಾಡ್ತದ್ದು ಸಿದಲ್ ಮಾರ್ಕ್ ಅಂತ ಹೇಳ್ತೀವಿ, ಅಂದ್ರೆ ಉಳಿ ಹೊಡೆತಗಳು. ಸುಮಾರು 4 ಸುತ್ತಿಗೆಗಳು 4 ಉಳಿಗಳು ಇದ್ದುವಂತ ಮಾಹಿತಿ. ಈ ಕೋಟೆಯನ್ನು ಕಟ್ಟಲಿಕ್ಕೆ ಮೆಟೀರಿಯಲ್ ಮೇನ್ ಇಂಪಾರ್ಟೆಂಟ್ ಉಳಿ ಮತ್ತೆ ಸುತ್ತಿಗೆಗಳು. ಉಳಿ ಮತ್ತೆ ಸುತ್ತಿಗೆ ಅಂದ್ರೆ ಕೋಟೆ ಕಟ್ಟಡ ನಿರ್ಮಾಣ ಆಗ್ತಿದ್ದಿಲ್ಲ. ಈಗ ಒಂದ್ ಮನೆ ಕಟ್ಟಬೇಕು, ಬರೀ ಕೈಯಲ್ಲಿ ಕಟ್ಟಕ್ಕಾಗಲ್ಲ. ಕರ್ಣಿ, ಮಟಗೋಲು, ಚಲಿಕೆ, ಆರ್ಯಕೋಲು ಎಲ್ಲ ಬೇಕು. ಆ ತರ ಆ ಮೆಟೀರಿಯಲ್ ಇಂದ ಇವರು ಕೋಟೆಯನ್ನು ಕಟ್ಟಲಿಕ್ಕೆ ಸಹಾಯ ಮಾಡ್ಕೊಂಡಿದ್ದಾರೆ. ಅಲ್ಲ, ಕಲ್ಲನ್ನು ಕಟ್ ಮಾಡುವಾಗ ಆ ಗುರುತುಗಳು ಬಿದ್ದೇ ಬೀಳ್ತವೆ. ಆ ಸಂದರ್ಭದಲ್ಲಿ ದೊಡ್ಡ ಉಳಿ ಹೊಡೆತಗಳು, ಚಿಕ್ಕ ಉಳಿ ಹೊಡೆತಗಳು, ಈ ಗುರುತುಗಳು ಇಡೀ ಕೋಟೆ ತುಂಬಾ ಅದಾವೆ. ಅಂದ್ರೆ ಉಳಿ ಹೊಡೆತಗಳು ಅಂತ ಕರೀತಾರೆ. ಅಂದ್ರೆ ಕಲ್ಲನ್ನು ಕಟ್ ಮಾಡಿರುವ ಗುರುತುಗಳು. ದೊಡ್ಡ ಕಲ್ಲು ಈಗೆಲ್ಲ ಕಲ್ಲೆಲ್ಲ ಹೊಡಿಬೇಕು, ಕಲ್ಲನ್ನೆಲ್ಲ ಪೀಸ್ ಮಾಡ್ಬೇಕು ಅಂತಂದ್ರೆ ಏನಿಲ್ಲ ಅಂತಂದ್ರು ಒಂದು ದೊಡ್ಡ ಈ JCB ತರ ವೆಹಿಕಲ್ಗಳು ತಗೊಂಡ್ಬಂದ್ಬಿಟ್ಟು ಡ್ರಿಲ್ ಎಲ್ಲ ಮಾಡಿ ಹೊಡಿತಾರೆ. ಆಗಿನ ಕಾಲದಲ್ಲಿ ಇಷ್ಟು ದೊಡ್ಡ ಕಲ್ಲನ್ನು ಹೊಡಿತಾ ಇದ್ರು ಅಂತ ಹೇಳಿದ್ರೆ ಅವ್ರದ್ದು ಶಕ್ತಿ ಮತ್ತೆ ಅವ್ರದ್ದು ಧೈರ್ಯ ಯಾವ ತರ ಇರ್ಬೇಕು ಅಂದ್ರೆ ಮೆಚ್ಚಲೇಬೇಕು. ನನ್ನ ನೆಚ್ಚಿನ ಕೋಟೆಯ ಹೃದಯ ಸೇರುವ ದಾರಿಯ